ಹಲೋ ಫ್ರೆಂಡ್ಸ್, ಇವತ್ತೇನಾಯಿತು ಗೊತ್ತಾ? ಅಲಾರಾಮ್ ಎದ್ದೇಳ್ಸೋಕ್ಕೂ 10 ನಿಮಿಷ ಮುಂಚೆ ನಾನೇ ಎದ್ಬಿಟ್ಟೆ. ಬೆಳಗ್ಗೆ ಒಂದು ಡ್ಯೂಟಿ ಇದೆ ಅಂತ ಹೇಳಿದ್ದಕ್ಕೆ ನಾನು ಬೇಗನೆ ಎದ್ದು ಟೈಮ್ ನೋಡಿದ್ರೆ ಆಲ್ರೆಡಿ 5:50 ಆಗಿತ್ತು. ಸರಿ ಅಂತ ಫ್ರೆಶ್ ಅಪ್ ಆಗಿ ಡ್ಯೂಟಿ ಕಡೆ ಹೊರಟೆ. ಡ್ಯೂಟಿ ಎಲ್ಲಪ್ಪ ಅಂತ ಓನರಿಗೆ ಫೋನ್ ಹಾಕಿದೆ. ಆಲ್ರೆಡಿ ಒಂದು ಲೊಕೇಶನ್ ಹಾಕಿದ್ದೀನಿ, ಅಲ್ಲಿಗೆ ಬಾರಪ್ಪ ಅಂತ ಹೇಳಿದರು. ಸರಿ ಅಂತ ಲೊಕೇಶನ್ನ ಚೆಕ್ ಮಾಡಿದೆ. ಲೊಕೇಶನ್ ನೋಡಿದರೆ ಇಲ್ಲಿಂದ ಇನ್ನೂ 3/4 ಗಂಟೆ ಜರ್ನಿನ ತೋರಿಸ್ತಾ ಇತ್ತು. ಸರಿ ಅಂತ ಅಲ್ಲಿಂದ ನಾನು BMTC ಬಸ್ ಹಿಡಿದು ನನ್ನ ಜರ್ನಿನ ಶುರು ಮಾಡಿದೆ. ಟ್ರಾಫಿಕಲ್ಲಿ ಸಿಕ್ಕಾಕೊಂಡು 3/4 ಗಂಟೆ ಇದ್ದಿದ್ದ ಜರ್ನಿ 1 ಅವರ್ ಆಯಿತು. ಸರಿ ಅಂತ ಅಲ್ಲಿಂದ ಬಸ್ ಇಳಿದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಿತ್ತು. ಸೀದಾ ನಡ್ಕೊಂಡು ಕಂಪ್ನಿ ಹತ್ರ ಬಂದೆ. ಇಲ್ಲಿ ಬಂದು ನೋಡಿದರೆ ಸುಮಾರು ಗಾಡಿಗಳಿದ್ವು. ಅದರಲ್ಲಿ ಯಾವ ಗಾಡಿ ಅಂತ ನಾನು ಕೇಳೋದೇ ಮರ್ತಿದ್ದೆ. ಅದಕ್ಕೆ ನಮ್ಮ ಓನರಿಗೆ ಫೋನ್ ಹಾಕಿದೆ. ಹಲೋ ಅಣ್ಣ, ಲೊಕೇಶನ್ ರೀಚ್ ಆಗಿದ್ದೀನಿ. ಯಾವ ಗಾಡಿ? ಗಾಡಿ ನಂಬರು 6011. ಓಕೆ, ಎಲ್ಲೈತಪ್ಪ 6011? ಓ, ಇಲ್ಲೈತೆ 6011. ಮೊನ್ನೆ ತೊಗೊಂಡೋಗಿದ್ನಲ್ಲ ಆ ಗಾಡಿ. ಈ ಗಾಡಿ ಆಲ್ರೆಡಿ ಲೋಡಾಗಿ ನಿಂತಿರೋದು. ತೊಗೊಂಡೋಗಿ ಅನ್ಲೋಡ್ ಮಾಡ್ಕೊಂಬರ್ಬೇಕಷ್ಟೇ. ಈಗ ಬರ್ರಿ ಹೋಗೋಣ. ಸರಿ ಅಂತ ಅಲ್ಲಿಂದ ನಾನು ಗಾಡಿನ ಸ್ಟಾರ್ಟ್ ಮಾಡಿಬಿಟ್ಟು ವ್ಯಾಕ್ಯೂಮ್ ರೈಸ್ ಮಾಡೋಕ್ಕೆ ಬಿಟ್ಟು ಗಾಡಿನೆಲ್ಲ ಸ್ವಲ್ಪ ಒರೆಸ್ಕೊಂಡು ಟೈರ್ ಗೀರ್ ಚೆಕ್ ಮಾಡ್ಕೊಂಡು ಅಲ್ಲಿಂದ ಬಿಟ್ಟೆ ಗುರು. ಅಲ್ಲಿಂದ ಅನ್ಲೋಡಿಂಗ್ ಪಾಯಿಂಟು ಒಂದು 10 ಕಿಲೋಮೀಟ್ರ್ ಇತ್ತು ಗುರು. ಬೆಳಗ್ಗೆ ಅಲ್ವಾ, ರೋಡ್ ಖಾಲಿ ಇತ್ತು. ಅದಕ್ಕೆ ನಾನು ಬೇಗ ಬಂದೆ. ಬರ್ತಿದ್ದಂಗೆ ಪಟ ಅನ್ಲೋಡ್ ಮಾಡಿದರು. ಅನ್ಲೋಡ್ ಮಾಡಿಕೊಂಡು ಬಂಕ್ ಹತ್ರ ಬಂದು ಡೀಸೆಲ್ ಹಾಕ್ಸ್ತಾಯಿದ್ದೀನಿ. ಟೈಮ್ 9:30 ಆಗಿತ್ತು. ಅದಕ್ಕೆ ನಾಷ್ಟ ಮಾಡಿಕೊಂಡು 2ನೇ ಪಾಯಿಂಟಿಗೆ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಏನೇನಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋ ಬೇಕು ಅಂದರೆ ಫಾಲೋ ಮಾಡ್ಕೊಳ್ಳಿ, ಆಯಿತಾ?